ಮೇಲೂ ಕ್ರಮ ತಗೊಳ್ಳಿಕ್ಕೆ ಹಿಂದೆ ಬೀಳಲ್ಲ. ಇದರಲ್ಲ ಕವಿತಾ ಅವ್ರ ಕಂಪ್ಲೇಂಟ್ ನಲ್ಲಿ ಹೇಳಿರೋದು. ಕವಿತಾ ಅಂದ್ರೆ ಯಾರು ಗೊತ್ತಾ? ಅವ್ರು ಬರ್ಕೊಟ್ಟಿರೋದ್ರಿ. ಬರ್ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟರು. ಅದೇ ಮಾಡಿಸ್ತಿದ್ರ ಪೊಲೀಸರು ನೀವೇ ಬರ್ಕೊಟ್ಟಿದ್ರ? 2 ಗಂಟೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿ ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಸಭಾಧ್ಯಕ್ಷರೇ, ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಹ್ಯಾಪಿ ವಿತ್ ದಿ ಕಂಪ್ಲೇಂಟ್ ಆರ್ FIR ರಿಜಿಸ್ಟರ್ಡ್ ಹೋಮ್ ಮಿನಿಸ್ಟರ್ ಪೊಲೀಸ್ ಸ್ಟೇಷನ್, ವಿನೋಬನಗರ ಪೊಲೀಸ್ ಸ್ಟೇಷನ್ ಶಿವಮೊಗ್ಗದಲ್ಲಿ ಇಲ್ಲದೆ ಹೋದ್ರೆ ಶಿ ಕೂಡ ಗಿವನ್ ಅನದರ್ ಕಂಪ್ಲೇಂಟ್. ಅಶೋಕ ಓದಿದ್ರೆ ಪೂರ ಓದ್ದನ, ಓದ್ಲಿಲ್ಲ ಪೂರ. ಅಶೋಕ ಪೂರ ಓದಿದ್ದಾರೆ. ಅಶೋಕ್ ಅವರು ಪೂರ ಓದಿದ್ದಾರೆ. ಮನೆ ಅಧ್ಯಕ್ಷರೇ, ನಾವು 26ನೇ ತಾರೀಕು ಮೇ 2024 ಅವನು ಚಂದ್ರಶೇಖರ ಅನ್ನೋನು ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ಅವರು 27ನೇ ತಾರೀಕು ಕವಿತಾ, ದಿ ವೈಫ್ ಆಫ್ ಡಿಸೀಸ್ಡ್ ಚಂದ್ರಶೇಖರ್, ಅವರು ಕಂಪ್ಲೇಂಟ್ ಕೊಡ್ತಾರೆ 27ನೇ ತಾರೀಕು. ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು FIR ಹಾಕಿ ಕೋರ್ಟ್ ಕಳಿಸಿ ತನಿಖೆ ಪ್ರಾರಂಭ ಮಾಡ್ತೀವಿ. ಆಮೇಲೆ 28ನೇ ತಾರೀಕು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ರಾಜಶೇಖರ್ ಅಂತೇಳಿ ಈಸ್ ಎ ಜನರಲ್ ಮ್ಯಾನೇಜರ್, ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಬೆಂಗಳೂರಿನಲ್ಲಿ. ಅದು ಕೂಡ ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟರ್ನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ? ಇದು ಡೆತ್ ನೋಟ್ ಎಲ್ಲ ಓದಿದ್ದಾರೆ. ನಾನೆಲ್ಲ ಓದಕ್ಕೆ ಹೋಗೋದಿಲ್ಲ. 6 ಪೇಜ್ ಇದೆ ಡೆತ್ ನೋಟು ಅಂತ ಓದಿದ್ದಾರೆ. ಅದನ್ನೆಲ್ಲ ನಾ ಎಲ್ಲ ಓದಕ್ಕೆ ಹೋಗಲ್ಲ. ಅದ್ರ ಮೇಲೆ 27ನೇ ತಾರೀಕು ಕಂಪ್ಲೇಂಟ್ ಆಗಿದೆ, FIR. ಇದು ಅವರು ಬರ್ಕೊಟ್ಟಿರ್ತಕ್ಕಂಥ ರಿಪೋರ್ಟ್, ಕಂಪ್ಲೇಂಟ್. ಆಮೇಲೆ ಇವರು ರಾಜಶೇಖರ್ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಅವರು 6 ಜನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಮನಿ ಮೇಘಾಲಯ್, ಎರಡನೇದು ನಿತೇಶ್ ರಾಜನ್, ರಾಮಸುಬ್ರಹ್ಮಣ್ಯಂ, ಇವರೆಲ್ಲ ಮಣಿ ಮಕಾಲಯ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಸಿಟಿ ಕರ್ನಾಟಕ ಅಕ್ಯೂಸ್ಡ್ ಪರ್ಸನ್ಸ್, ಇವರೆಲ್ಲ A1. ನಿತೀಶ್ ರಂಜನ್ ಅಕ್ಯೂಸ್ಡ್ ಪರ್ಸನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ರಾಮಸುಬ್ರಹ್ಮಣ್ಯಂ A3 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ಸಂಜಯ್ ರುದ್ರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ಪಂಕಜ್ ದ್ವಿವೇದಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು. ಸುಚಿಸ್ಮಿತಾ ಇವರು ನೋಡಿ ಸರ್, ನೀವೇ ಹೇಳ್ತಾ ಇದ್ರಿ ಬರೀ ಬ್ಯಾಂಕ್ದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರ. ಡೆತ್ ನೋಟ್ ದಲ್ಲಿ ಮಂತ್ರಿ ಹೆಸರಿದೆ, ಅದ್ರ ಮೇಲೆ ಕಂಪ್ಲೇಂಟ್ ಇಲ್ಲ, MD ಮೇಲೆ ಕಂಪ್ಲೇಂಟ್ ಇಲ್ಲ, ಅಧ್ಯಕ್ಷ ಮೇಲೆ ಕಂಪ್ಲೇಂಟ್ ಇಲ್ಲ. ಇದ್ರ ಉದ್ದೇಶ ಏನ? ಅಲ್ಲ ನೀವು ಅಲ್ಲ ರೀ, ಇವ್ರು ಕೊಟ್ಟಿದ್ದ ಫುಲ್ ಆಗಿ ಕೇಳಿ ಅವ್ರು ವಿಚಾರ ನೋಡಿ. ಕರೆಕ್ಟ್ ಕೇಳಿ ಮತ್ತೆ ಮಾತಾಡಿ. ಬರೇ ಬ್ಯಾಂಕ್ದವ್ರ ಹೆಸರ ಅದು ನೀವು ಬರ್ತಾ ಸತ್ಯ ಹೇಳ್ತಾರೆ. ಅರ್ಧಂಬರ್ಧ ಕೇಳಿ ಮಾತಾಡಿ. ಹೇಗೆ ವೈ ಆರ್ ಯು ಲೂಸಿಂಗ್ ಯುವರ್ ಪೇಷನ್ಸ್? ಇಲ್ಲ ಸರ್, ನಾ ಹೇಳ್ತಾ ಇದ್ದೆ ನಿಮ್ ಗಮನ. ವೈ ಡು ಯು ಲೂಸ್ ಯುವರ್ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅದೇ ಫ್ಯಾಕ್ಟ್ ಸರ್, ಅದನ್ನೇ ನಿಮ್ ಗಮನಕ್ಕೆ ತಗೊಂಡ್ಬರತ್ತೇವೆ.
ನಿಮ್ಮ ಸರ್ಕಾರದಿಂದ ಕೊಟ್ಟಂತ ಓದ್ತೀನಿ ಕೇವಲ ಬ್ಯಾಂಕ್ದವ್ರು ಎಲ್ಲ ಮುಗಿಲಿ, ಮತ್ತೆ ಮಾತಾಡಿ, ನಿಮ್ಮ clarification ಮತ್ತೆ ಕೇಳಿ. ಕವಿತಾ, ಶ್ರೀಮತಿ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದು ಯಾರ್ಯಾರ ಹೆಸರನ್ನು ಹೇಳಿದ್ದಾರೆ? ಒಂದು ಪದ್ಮನಾಭ, ಎರಡನೇದು ಪರಶುರಾಮ, ಮೂರನೇದು ಸುಚಿ ಸ್ಮಿತಾ. ಯಾರವರು? ಡೆತ್ ನೋಟಲ್ಲಿ ಬರ್ದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರ್ದಿದ್ದಾರ? ಬರ್ದಿಲ್ಲ. ಯಾರು ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರ್ದಿದ್ದಾರೆ. ನಾನು ಓದ್ಬಿಡ್ಲ ಇನ್ನೊಂದ್ಸಾರಿ? ಅವ್ರು ಓದಿದ್ದಾರೆ ಅಂತ ನಾವು ಓದ್ತಾ ಇಲ್ಲ, ಓದೇ ಬಿಡ್ತೀನಿ ನಾನು, ಯಾಕಂದ್ರೆ ಟೈಮ್ ಆಗ್ಬಿಡ್ತದೆ ಅಂತ ಓದಕ್ ಹೋಗಿರ್ಲಿಲ್ಲ ನಾನು. ಚಂದ್ರಶೇಖರ್ ಪಿ ಆದ ನಾನು ಈ ದಿನ, ಅದು ಡೆತ್ ನೋಟ್, ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ನನ್ನ ಸಾವಿಗೆ ಕಾರಣನಾದವರ ಪಟ್ಟಿ ಈ ಕೆಳಗಿನಂತಿದೆ. ಜೆ ಜಿ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು, ಅವರು ಕರ್ನಾಟಕ ಮಹರ್ಷಿ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಪರಶುರಾಮ ದುರ್ಗಣ್ಣವರ ಲೆಕ್ಕಾಧಿಕಾರಿಗಳು. ಶ್ರೀಮತಿ ಸುಚಿಸ್ಮಿತಾ ರೌಲ್ ಮುಖ್ಯ ವ್ಯವಸ್ಥಾಪಕರು. ಇದು ಡೆತ್ ನೋಟ್. ಅವರು ಅಶೋಕ್ ಅವರು ಹೇಳಿದ್ರು, ಸಾಯಕ್ಕೆ ಮುಂಚಿತವಾಗಿ ಯಾರು ಅಸತ್ಯ ಹೇಳಲ್ಲ, ಸತ್ಯನೇ ಹೇಳ್ತಾರೆ ಅವರು ಯಾವಲ್ಲೂ. ಅದಕ್ಕೋಸ್ಕರ ಡೆತ್ ನೋಟು ಇಟ್ ಈಸ್ ಸತ್ಯ ಅಂತ ತಿಳ್ಕೋಬೇಕು ನಾವು ಅಂತ ಹೇಳಿದ್ರು. ಅವರೇ ಹೇಳಿದ್ದು, ನಾನು ಹೇಳಲಿಲ್ಲ. ಆಮೇಲೆ ಇತ್ತೀಚೆಗೆ ಮಾರ್ಚ್ 24ರ ಮಾಹಿತಿಯಲ್ಲಿ ಓದೇ ಬಿಡ್ಲ, ಕಡ್ಡಾಯವಾಗಿ ನಿಗಮವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರಲ್ಲಿ ಬ್ಯಾಂಕ್ ಉಳಿತಾಯ ಸಂಖ್ಯೆ ಸೋ ಅಂಡ್ ಸೋ ನಿರ್ವಹಿಸುತ್ತಿದ್ದ ಖಾತೆ ಸಂಖ್ಯೆಯಲ್ಲಿ ಒಂದು ಉಪ ಖಾತೆ ಸಂಖ್ಯೆ ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟ್ ಅನ್ನು ವಸಂತನಗರ ಶಾಖೆಯಿಂದ ಎಂಬಿ ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆ ಅವರು ಅಪರಾಧಿ ಅಂತ ನನ್ನ ಸಾವು ಕಾರಣ ಅವರು ಅಂತ ಹೇಳಿಲ್ಲ. ಮಾಡ್ಕೊಂಡ್ರೆ ಮಾತಾಡಲೇಬೇಡಿ ಸರ್. ಏನ್ ಸರ್ ನೀವು? ಈಗ ಎಫ್ಐಆರ್ ನಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಳೆ ಆ ಅಮ್ಮ. ಆಮೇಲೆ ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಎಫ್ಐಆರ್ ನಲ್ಲಿ ಮಂತ್ರಿ ಸೂಚನೆ ಅದನ್ನ ಯಾಕೆ ಸೇರಿಸಲಿಲ್ಲ? ಮಂತ್ರಿ ಹೆಂಗ ಕೈ ಬಿಟ್ರು? ಶಿವಮೊಗ್ಗ ಪೊಲೀಸು ಮೂರು ಸಾರಿ ಸ್ಟೇಟ್ಮೆಂಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಂತ್ರಿ ಹೆಸರನ್ನ ಕೈ ಬಿಡಿಸಿದ್ದೀರಿ. I am not yielding. ಯಾರಿಗೂ ರಕ್ಷಣೆ ಮಾಡಲ್ಲ ನಮ್ಮ ಸರ್ಕಾರ, ಯಾರಿಗೂ ರಕ್ಷಣೆ ಮಾಡಲ್ಲ, ನಿಮಗೂ ರಕ್ಷಣೆ ಮಾಡಲ್ಲ. ನೀವು ತಪ್ಪು ಮಾಡಿದ್ರೆ ನಿಮಗೂ ನಿಮ್ಮ ಮೇಲೂ ಕ್ರಮ ತಗೊಳ್ಳದೆ. ಆಮೇಲೆ ಆಮೇಲೆ ನೋಡಿ ಸ್ವಲ್ಪ ಇದು ಯಮನ್ ರಿಪೋರ್ಟ್ ಕಂಪ್ಲೇಂಟ್ ನೋಡಿ. ಕವಿತಾ, ದಿ ವೈಫ್ ಆಫ್ ಮಿಸ್ಟರ್ ಚಂದ್ರಶೇಖರ್ ಹೂ ಕಮಿಟೆಡ್ ಸೂಯಿಸೈಡ್. ಏನಂತ ಹೇಳ್ತಾರೆ? ಫಿರ್ಯಾದುದಾರರು ದಿನಾಂಕ 27/5/2024 11 ಗಂಟೆಗೆ ಠಾಣೆಗೆ ಹಾಜರಾಗಿ ನೀಡಿದ ದೂರು. ಹೇಳಿಕೆಯ ಸಾರಾಂಶವೆಂದರೆ, ನಾನು ಮೇಲ್ಕಂಡ ವಿಳಾಸದಲ್ಲಿ ನನ್ನ ಗಂಡ ಹಾಗೂ ಇಬ್ಬರು ಮಕ್ಕಳಾದ ಶಿಶಿರ ಮತ್ತು ಚಿನ್ಮಯ್ ಅವರೊಂದಿಗೆ ವಾಸವಾಗಿರುತ್ತೇನೆ. ನನ್ನ ಗಂಡ ಚಂದ್ರಶೇಖರ್ ಅವರು ಬೆಂಗಳೂರಿನಲ್ಲಿ ವಾಲ್ಮೀಕಿ ಎಸ್ಟಿ ವೆಲ್ಫೇರ್ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿಕೊಂಡಿರುತ್ತಾರೆ. ನಾನು ಶಿವಮೊಗ್ಗದಲ್ಲಿ ವಿಕಲಚೇತನ ಕಚೇರಿಯಲ್ಲಿ
ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡಿರುತ್ತೇನೆ. ನನ್ನ ಮೊದಲನೇ ಮಗ ಶಿಶಿರ ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದುತ್ತಿರುತ್ತಾನೆ. ನನ್ನ ಎರಡನೇ ಮಗ ಚಿನ್ಮಯ್ ಶಿವಮೊಗ್ಗದಲ್ಲಿ ಕೇಂಬ್ರಿಡ್ಜ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ. ಪ್ರಸ್ತುತ ಮನೆಯಲ್ಲಿ ನಾನು ಮತ್ತು ನನ್ನ ಎರಡನೇ ಮಗ ಚಿನ್ಮಯ್ ವಾಸವಿರುತ್ತೇನೆ. ದಿನಾಂಕ 24/5/2024 ರಾತ್ರಿ 9:30ಕ್ಕೆ ನನ್ನ ಗಂಡ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದಿದ್ದು 25/5/2024 ಮತ್ತು 26/5/24 ರಜೆ ಇದ್ದುದರಿಂದ ಮನೆಯಲ್ಲೇ ಇದ್ದರು. ದಿನಾಂಕ 25/5/2024 ಮಾಚೇನಹಳ್ಳಿಯಲ್ಲಿ ಇರುವ ನನ್ನ ದೊಡ್ಡಪ್ಪ ಮೂಕಣ್ಣ ಅವರು ಮೃತಪಟ್ಟಿದ್ದು, ಅವರ ಅಂತ್ಯ ಸಂಸ್ಕಾರ ಕಾರ್ಯ ದಿನಾಂಕ 26/5/2024 ಇದ್ದುದರಿಂದ ನಾನು ಹಾಗೂ ನನ್ನ ಮಗ ಚಿನ್ಮಯ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದೆವು. ನನ್ನ ಗಂಡ ಮನೆಯಲ್ಲೇ ಇದ್ದರು. ನಾನು ಹಾಗೂ ನನ್ನ ಮಗ ಮಾಚೇನಹಳ್ಳಿಯಲ್ಲಿ ನನ್ನ ದೊಡ್ಡಪ್ಪನವರ ಅಂತ್ಯ ಸಂಸ್ಕಾರ ಕಾರ್ಯ ಮುಗಿಸಿಕೊಂಡು ವಾಪಸ್ ಮನೆಗೆ ಸಂಜೆ 5 ಗಂಟೆ ವೇಳೆಗೆ ಬಂದೆವು. ಮನೆಗೆ ಬಂದಾಗ ನನ್ನ ಗಂಡ ಕಾಣದೇ ಇದ್ದು, ಕರೆದಾಗ ಮಾತಾಡದೇ ಇದ್ದು, ಬೆಡ್ರೂಮ್ ಬಾಗಿಲು ಹಾಕಿದ್ದು ಲಾಕ್ ಹಾಕಿರಲಿಲ್ಲ. ಬೆಡ್ರೂಮ್ ಬಾಗಿಲು ತೆಗೆದು ನೋಡಿದಾಗ ನನ್ನ ಗಂಡ ಬೆಡ್ರೂಮ್ನ ಮೇಲ್ಛಾವಣಿಯಲ್ಲಿನ ಕಬ್ಬಿಣದ ಹುಕ್ಕಿಗೆ ಸೀರೆಯಿಂದ ನೇಣು ಹಾಕಿಕೊಂಡಿದ್ದರು. ತಕ್ಷಣ ನಾನು ಹಾಗೂ ನನ್ನ ಮಗ ನೋಡಿದ್ದು ದೇಹವೆಲ್ಲ ತಣ್ಣಗಾಗಿತ್ತು. ನಮಗೆ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ನನ್ನ ತಮ್ಮ ಚೇತನ್ ಕುಮಾರ್ ಅವರಿಗೆ ಫೋನ್ ಮಾಡಿ ತಿಳಿಸಿದೆನು. ನನ್ನ ತಮ್ಮ ತಕ್ಷಣ ನೋಡಿದ್ದು ನನ್ನ ಗಂಡ ಉಸಿರಾಡುತ್ತಿರಲಿಲ್ಲ, ದೇಹವೆಲ್ಲ ತಣ್ಣಗಾಗಿದ್ದು ಮೃತಪಟ್ಟಿರುತ್ತಾನೆಂದು ತಿಳಿಯಿತು. ನನ್ನ ಗಂಡ ಕರ್ತವ್ಯದ ಒತ್ತಡದಲ್ಲಿಯೋ ಅಥವಾ ಬೇರೆ ಯಾವುದೋ ಕಾರಣದಿಂದಲೋ ನೇಣು ಹಾಕಿಕೊಂಡು ಮೃತಪಟ್ಟಿರಬಹುದೇ ವಿನಃ ಬೇರೆ ಯಾವುದೇ ಅನುಮಾನವಿರುವುದಿಲ್ಲ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರ ಮೃತದೇಹದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಂಡು ಶವ ಸಂಸ್ಕಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದು ದೂರು ನೀಡಿದ್ದು ಸರಿಯಷ್ಟೇ. ನಿನ್ನೆ ದಿನಾಂಕ 26/5/24 ಸುಮಾರು 9 ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು 10:45 ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು, ನಾನು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೆ. ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಗಿನಂತಿದೆ. ನನ್ನ ಸಾವಿಗೆ ಕಾರಣರಾದಂಥವರ ಪಟ್ಟಿ ಈ ಕೆಳಗಿನಂತಿದೆ. ಜೆ.ಜಿ. ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತ, ಖಾದಿ ಭವನ, ವಸಂತನಗರ, ಬೆಂಗಳೂರು. ಪರಶುರಾಮ ದುರ್ಗಣ್ಣ, ಲೆಕ್ಕಾಧಿಕಾರಿಗಳು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ವಸಂತನಗರ, ಬೆಂಗಳೂರು ಇವರು. ಆಮೇಲೆ ಶ್ರೀಮತಿ ಸುಚಿಸ್ಮಿತಾ ರಾಹುಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, MG ರಸ್ತೆ ಶಾಖೆ, ಬೆಂಗಳೂರು ಕಾರಣಕರ್ತರಾಗಿರುತ್ತಾರೆ. ಓದಿದ್ದೀರ ಇದನ್ನ? ಕಾರಣಕರ್ತರಾಗಿರುತ್ತಾರೆ. ಹಾಗೂ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ 80 ರಿಂದ 85 ಕೋಟಿಗಳು ಅನ್ಯಾಯವಾಗಿ ನಿಯಮಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಎಂದು ಡೆತ್ ನೋಟಿನಲ್ಲಿ ಬರೆದಿರುತ್ತಾರೆ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರಿಗೆ ಕರ್ತವ್ಯದಲ್ಲಿ ಒತ್ತಡ ಹೇರಿ ಅವರ ಸಾವಿಗೆ ಕಾರಣರಾದ ಜೆ.ಜಿ. ಪದ್ಮನಾಭ ಹಾಗೂ
ಪರಶುರಾಮ, ದುರ್ಗಣ್ಣನವರ್ ಹಾಗೂ ಶ್ರೀಮತಿ ಸುಚಿಸ್ಮಿತಾ ರಾವಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಎಂಜಿ ರಸ್ತೆ ಶಾಖೆ, ಬೆಂಗಳೂರವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ನೀಡಿದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿದೆ. ಅದರಿಂದ ದಿ ವೈಫ್ ಆಫ್ ಮೃತ ವ್ಯಕ್ತಿ ಚಂದ್ರಶೇಖರ್ ಅವರ ಹೆಂಡತಿನೂ ಕೂಡ, ಒಂದು ಪದ್ಮನಾಭ, ಇನ್ನೊಂದು ಪರಶುರಾಮ, ಇನ್ನೊಂದು ಸುಚಿಸ್ಮಿತಾ, ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ಡೆತ್ ನೋಟಿನ ಆಧಾರದ ಮೇಲೆ ಎಫ್ಐಆರ್ ಬರಬೇಕಲ್ಲ ಸರ್. ಡೆತ್ ನೋಟು ಎಫ್ಐಆರ್ ನಲ್ಲೂ ಬಂದಿದೆ. ಅವ್ರ ಹೆಸರು ಯಾಕೆ ಬರೋದಿಲ್ಲ? ಎಫ್ಐಆರ್ ನಲ್ಲಿ ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ? ಓರಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಅಂತ ಹೇಳಿ ಬರ್ದಿದ್ದಾರೆ. ನೀವು ಹಾಗೆ ಕೈ ಬಿಡ್ತೀರಿ. ಅಲ್ಲಿ ರಾತ್ರಿ ಇಡೀ ಕೆಲಸ ಮಾಡಿ ಪೊಲೀಸ್ನವರು 2-3 ಸ್ಟೇಟ್ಮೆಂಟ್ ಮಾಡಿ ಕುಳಿಸಿ ಅವ್ರಿಗೆ. ಸರ್, ಇದು ಒಬ್ಬ ಮುಖ್ಯಮಂತ್ರಿಗಳು ಓದುವಾಗ ಸರಿಯಾಗಿ ಓದಿದ್ರೆ ನೀನೇ ರಕ್ಷಣೆ ಮಾಡೋದಿಲ್ಲ ನಾನು ಅಂತ ಹೇಳ್ತಾ ರಕ್ಷಣೆ ಮಾಡೋ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ನೀವು ಏನ್ ಶಿಕ್ಷೆ ಯಾರಿಗೆ ಇದರಲ್ಲಿ ಆತ್ಮವಂಚನೆ ಆತ್ಮವಂಚನೆ ನೀವು ಮಾಡ್ಕೊಂಡ್ಬೇಡಿ ಮುಖ್ಯಮಂತ್ರಿಗಳೇ. ಕಂಪ್ಲೇಂಟ್ ಓದ್ಕೊಳ್ರಿ. ಸರಿಯಾಗಿಲ್ಲ. ಓದ್ಕೊಳ್ಳಿ ಅಲ್ಲಿ ಇದೆಯಾ ಅಂತ. ಈಗ ಎಫ್ಐಆರ್ ನಿಮ್ಮ ಪೊಲೀಸ್ನವ್ರು ಹಾಕೊಳ್ಳೋದು ಅವ್ರು ಬರ್ಕೊಟ್ಟಿರೋದ್ರಿ. ಬರ್ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟರು. ಪೊಲೀಸು ಸ್ಟೇಟ್ಮೆಂಟ್ ಬರ್ಕೊಟ್ಟಿದ್ರ. 2 ಗಂಟೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿ 2 ಗಂಟೆ ರಾತ್ರಿ ಸ್ಟೇಟ್ಮೆಂಟ್ ದುರುದ್ದೇಶಪೂರ್ವಕವಾಗಿ ಯಾರನ್ನೋ ಕಲ್ಪಿಟ್ ಮಾಡಬೇಕು. ನನ್ನ ಇರಾದೆ ಯಾರನ್ನು ಕೂಡ ನಾವು ರಕ್ಷಣೆ ಮಾಡಲ್ಲ. ಅಲ್ಲ, ನೀವೇ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸಭಾಧ್ಯಕ್ಷರೇ, ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಆಯ್ತು, ಯಾರು ಗೆದ್ದಲ್ ಬೆಳಿಗ್ಗೆ ಕೂತ್ಕೊಳ್ಳಿ. ಆಮೇಲೆ ನಮ್ಮ ಪ್ರಶ್ನೆ ಮಾನ್ಯ ಅಧ್ಯಕ್ಷರೇ, ಅವರೆಲ್ಲರದು ಹೆಸರಿದ್ರು ಕೂಡ ಕಂಪ್ಲೇಂಟ್ ಯಾರ ಮೇಲೂ ಕ್ರಮ ತಗೊಳ್ಳಿಕ್ಕೆ ಇದೇ ಬೀಳಲ್ಲ. ಇದರದಿಲ್ಲ, ಉತ್ತರ ಇದರಲ್ಲ, ಕೊಟ್ಟ ಕಂಪ್ಲೇಂಟ್ ಇದೆ. ಆದ್ರೆ ಸರ್ಕಾರದ ಕಂಪ್ಲೇಂಟ್ ದಲ್ಲಿ ಮಂತ್ರಿಗಳ ಹೆಸರಿಲ್ಲ, ಯಾಕಿಲ್ಲ? ಅದೇನ್ ಮತ್ತೆ ನೋಡಿ ನೋಡಿ ಮತ್ತೆ ಹೇಳ್ತೇನೆ. ಈಗ ಕೂತ್ಕೊಳ್ಳಿ ನೀವು. ಇದು ಮಾನ್ಯ ಮುಖ್ಯಮಂತ್ರಿಗಳೇ, ಸರ್ ಒಂದು ಆಗ್ತದ ಅನವಶ್ಯಕವಾಗಿ ಮತ್ತೆ ಮಾತಾಡಿ. ಈಗ ಆಯ್ತು, ಮತ್ತೆ ಎಲ್ಲ ಉತ್ತರ ಕೊಟ್ಟ ನಂತರ, ಕಂಪ್ಲೀಟ್ ಉತ್ತರ ಆದ ನಂತರ ಸಮಾಧಾನ ನೀವು ಕೇಳಿ. ಎಲ್ಲ ಉತ್ತರ ಆಗ್ಲಿ. ಬಾಡಿ ಕಂಡು ಕೂಡಲೇ ಕೊಟ್ಟಂತ ಕಂಪ್ಲೇಂಟ್ ರಾತ್ರಿ 2 ಗಂಟೆಗೆ ಒಂದು ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಅನುಭವ ಇದೆ. ತನಿಖೆ ನಡೀತಾ ಇದೆಲ್ಲ ಗೊತ್ತಾಗ್ತಲ್ಲ ಅವಾಗ. ಈಸ್ ನಾಟ್ ಹ್ಯಾಪಿ ವಿತ್ ದಿ ಕಂಪ್ಲೇಂಟ್ ಆರ್ ಎಫ್ಐಆರ್ ರಿಜಿಸ್ಟರ್ಡ್ ಹೋಮ್ ಮಿನಿಸ್ಟರ್ ಪೊಲೀಸ್ ಸ್ಟೇಷನ್, ವಿನೋಬನಗರ ಪೊಲೀಸ್ ಸ್ಟೇಷನ್ ಶಿವಮೊಗ್ಗದಲ್ಲಿ ಇಲ್ಲದೆ ಹೋದ್ರೆ ಗಿವನ್ ಅನದರ್ ಕಂಪ್ಲೇಂಟ್. ಸರ್, ಪಾಪ ಗಂಡ ಸತ್ತಾಳ, ಮತ್ತೇನೇನು ಕಂಪ್ಲೇಂಟ್ ಕೊಡ್ತಾರೆ ಸರ್? ಸುಸೈಡ್ ಆಗೈತಿ. ಪೊಲೀಸ್ ವ್ಯವಸ್ಥೆ ಎಫ್ಐಆರ್ ಯಾವ ಬೇಸಿಸ್ ಮೇಲೆ ಹಾಕ್ತಾರೆ? ಈಗ ಉತ್ತರ ಬರಲಿ. ಮತ್ತೆ ನೀವು ಕೇಳಬೇಕು. ತಾವು ಕೇಳಬೇಕು. ಒಂದು ನಿಮಿಷ ಮೇಲೆ ಹಾಕ್ತಾರಾ? ಕಂಪ್ಲೇಂಟ್ ಮೇಲೆ ಏನು ಇಲ್ಲ ಸರ್. ನಾವು ಮಾತಾಡುವಾಗ ಕಂಪ್ಲೇಂಟ್ ಮೇಲೆ ಹಾಕ್ತಾರಾ? ಡೆತ್ ನೋಟ್ ಮೇಲೆ ಹಾಕ್ತಾರಾ? ಸ್ಟೇಷನ್ ಕಂಪ್ಲೇಂಟ್. ನೀವು ಗೃಹ ಮಂತ್ರಿಗಳಾಗಿದ್ದವರು ಈ ತರ ಹೇಳಿದ್ರೆ ಎಫ್ಐಆರ್ ಇಸ್ ಆನ್ ದಿ ಬೇಸಿಸ್ ಆಫ್ ದಿ ಕಂಪ್ಲೇಂಟ್. ಸ್ಟೇಷನ್ ಒಳಗೆ ಯಾವ ಈಗ ಸುಮ್ಮನೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಕೂತ್ಕೊಳ್ಳಿ. ಏನು ವ್ಯಾಲ್ಯೂ ಇಲ್ವಾ? ಅದು ಕೂತ್ಕೊಳ್ಳಿ. ಏನು ವ್ಯಾಲ್ಯೂ ಇಲ್ವಾ ಹೇಳಿ? ಇನ್ವೆಸ್ಟಿಗೇಷನ್ ಮಾಡುವಾಗ ಡೆತ್ ನೋಟ್ ಅನ್ನ ಕನ್ಸಿಡರೇಷನ್ ತಗೊಳ್ತಾರೆ. ಕೆಲಸ ಮಾಡಿದ್ರಿ, ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ. ಆಯ್ತು, ಬರ್ದಿದ್ರೆ ಸ್ಟೇಟ್ಮೆಂಟ್ ಕೊಡ್ಬೋದು. ಈಗ ಕೂತ್ಕೊಳ್ಳಿ. ಎಫ್ಐಆರ್ ಹಾಕ್ತಾರೆ. ಆ ಕಂಪ್ಲೇಂಟ್ ನಲ್ಲಿ ಅವ್ರ ಹೆಸರು ಇಲ್ಲ ಅಲ್ಲ ಇದೆಯಾ ಸರ್? ಬೇರೆ ಆಯ್ತು, ಬೆಲ್ಲ ಯಾಕೆ ಸುಮ್ಮನೆ ಡೆತ್ ನೋಟಿನ
ಏನ್ ಹೇಳಿದ್ದಾರೆ ಅಂದ್ರೆ ಸರ್ಕಾರದಿಂದ ನಾವು ರಕ್ಷಣೆ ಮಾಡಲು ನೀವು ನಾಲ್ಕು ಏನಂತ ಮಾತಾಡ್ತೀವಿ? ಯಾರಿಗೂ ಅರ್ಥ ಆಗೋದಿಲ್ಲ. ಯಾರು ಒಬ್ಬರು ಮತ್ತೆ ಮಾತಾಡಿ, ರಿಪ್ಲೈ ಆದ ನಂತರ ಮಾತಾಡಿ, ರಿಪ್ಲೈ ಆದ ನಂತರ ಮಾತಾಡಿ, ರಿಪ್ಲೈ ಆದ ನಂತರ ಮಾತಾಡಿ. ಚನ್ನಬಸಪ್ಪ ಕೂತ್ಕೊಳ್ಳಿ, ಇದ್ರ ಮೇಲೆ ಕೂತ್ಕೊಳ್ಳಿ. ಈಗ ಒಂದ್ ನಿಮಿಷ ಸಾರಿ, ಗೃಹ ಸಚಿವರಾಗಿದ್ದವರು ಈಗ ಹೇಳ್ಬಾರ್ದು. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ರಾತ್ರಿ 10 ಗಂಟೆಗೆ ಡೆತ್ ನೋಟ್ ಸಿಕ್ಕಿದೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. 2 ಗಂಟೆ ರಾತ್ರಿಗೆ ಪೊಲೀಸ್ನವ್ರು ಅವಳ ಮನೆಗೆ ಹೋಗ್ಲಿಲ್ಲ. ಗಂಡ ಸತ್ತು ದುಃಖದಲ್ಲಿದ್ದಾಳೆ, ಬೆಳಗ್ಗೆಯಿಂದ ಏನು ಕುಡಿಲಿಲ್ಲ ತಿನ್ಲಿಲ್ಲ. ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡುವಾಗ ಮಂತ್ರಿಗಳ ಹೆಸರಿತ್ತು, ಅವರೇ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದು ಪೊಲೀಸ್ನವರು, ಇವರೆಲ್ಲ ಕೊಟ್ಟಿದ್ದು. ಆಮೇಲೆ ಇದೆಲ್ಲ ನಡೆದು ಇಲ್ಲಿಂದ ಏನ್ ಸೂಚನೆ ಬಂತು ಗೊತ್ತಿಲ್ಲ. ಮಾರನೇ ದಿವಸ 11 ಗಂಟೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಾಮಿ ಡಿಸ್ಪ್ಯೂಟ್ ದಿಸ್ ಅದಲ್ಲ ಅಲ್ಲ, ವಿಲ್ ಯು ಡಿಸ್ಪ್ಯೂಟ್ ದಿಸ್? ನೋಡಿ, ಈ ಕಂಪ್ಲೇಂಟ್ ಸಿಕ್ಕಿರ್ಲಿಲ್ಲ, ಡೆತ್ ನೋಟ್ ಸಿಕ್ಕಿದೆ ಅಂತ ಪ್ಲೀಸ್ ಕೇಳ್ರಿ. ನಿನ್ನೆ ದಿನ ಓದ್ತೀನಿ, ಇವ್ರಿಗೆ ಕನ್ಫ್ಯೂಸ್ ಮಾಡಕ್ ಹೊರಟಿದ್ದೀರಿ ನೀವು. ಸರ್ ಹಂಗಲ್ಲ ಸರ್, ಸರ್ ಪ್ಲೀಸ್. ನಿನ್ನೆ ದಿನಾಂಕ 26/5/2024 ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು 10:45 ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು, ಅದನ್ನು ನಾನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ಯಾರು ಹೇಳಿರೋದು ಇದನ್ನ? ಕವಿತಾ ಅವ್ರ ಕಂಪ್ಲೇಂಟ್ ನಲ್ಲಿ ಹೇಳಿರೋದು. ಕವಿತಾ ಅಂದ್ರೆ ಯಾರು ಗೊತ್ತಾ ಸರ್? ಖಂಡಿತ ಕಂಪ್ಲೇಂಟ್ ಆಗಿಲ್ಲ, ಹೇಳ್ತೀನಿ, ನಾನು ಹೇಳ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಸರ್. ಅವ್ರು ಕೊಟ್ಟಿರೋದು ಕಂಪ್ಲೇಂಟ್ ಹೇಳಿಲ್ಲ ಸರ್. 27ನೇ ತಾರೀಕು ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಇದು. ಅದರಲ್ಲಿ ಎಲ್ಲ ಉಲ್ಲೇಖ ಇದೆ. ಅದರ ಆಧಾರದ ಮೇಲೆ ಮಾನ್ಯ ಅಧ್ಯಕ್ಷರೇ, ಅದರ ಆಧಾರದ ಮೇಲೆ ಕೂತ್ಕೊಳ್ಳಿ. ಪದೇ ಪದೇ ಎದ್ದೇಳ್ಬೇಡ್ರಿ, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿಯಪ್ಪ. ಈಗ ಮಾನ್ಯ ಅಧ್ಯಕ್ಷರೇ, ನೀವೇನ್ ಹೇಳ್ತೀರಾ ಅಂತ ಗೊತ್ತು ಬಿಡಿ. ದಿಸ್ ಇಸ್ ನಾಟ್ ದಿ ವೇ. ಒಂದು ಅಬ್ಸ್ಟ್ರಕ್ಷನ್ ಕಂಟಿನ್ಯೂಸ್ ಮಾಡದ ಸರ್ಕಾರದಿಂದ ಏನ್ ಹೇಳ್ತೀವಿ ಕೇಳಬೇಕು, ಆಮೇಲೆ ಏನಾದ್ರು ಇದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು. ಮಧ್ಯ ಎದ್ದು ಅವ್ರು ಇಷ್ಟ ಬಂದ ಮಾತಾಡೋದ? ದಿಸ್ ಇಸ್ ನಾಟ್ ದಿ ವೇ. ಇದಾದ್ಮೇಲೆ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಇಲ್ಲಿ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ ಬೆಂಗಳೂರು ಸಿಟಿನಲ್ಲಿ. ಅದು ಕೂಡ ರಿಜಿಸ್ಟರ್ ಆಗುತ್ತೆ. ಯಾಕೆ ನಾನು ಓದ್ದೆ ಅಂತಂದ್ರೆ ಅದನ್ನ 6 ಜನ ಮೇಲೆ ಕೊಡ್ತಾರೆ. ಸುಚಿಸ್ಮಿತಾ ರಾಹುಲ್ ಮೇಲೆ ಸೇರಿಸಿ ಇನ್ನೂ 5 ಜನ ಬ್ಯಾಂಕ್ನ ಅಧಿಕಾರಿಗಳ ಮೇಲೆ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಹಣ ಆಮೇಲೆ ಇವರು ನಿನ್ನೆ ವಿಜೇಂದ್ರ ಅವರು ಹೇಳಿದ್ರು, ವಿಜೇಂದ್ರ ಹೇಳಿದ್ರು, ಈ ಕಂಪ್ಲೇಂಟ್ ಆದದ್ದು 27ನೇ ತಾರೀಕು, 28ನೇ ತಾರೀಕು ರಾಜಶೇಖರ್ ಕೊಟ್ಟಂತ FIR ಆಯಿತು. ಇದು 27ನೇ ತಾರೀಕು ಆಯ್ತು FIR. ಆಮೇಲೆ
ಇವರು ಮಹೇಶ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದು 3/6/25 ಅಂದ್ರೆ ಯಾವ್ದು ಮೊದಲು ಕೊಟ್ಟದ್ದು 27/3/6 ಇವರು ಬ್ಯಾಂಕ್ನವರು ಸಿಬಿಐಗೆ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಬಹಳ ದೊಡ್ಡದಿದೆ ಕಂಪ್ಲೇಂಟ್, ಆದ್ರೂ ಓದ್ತೀನಿ ನಾನು ಇದನ್ನ. ಆಯ್ತು, ಮತ್ತೆ ನೋಡ ಪೂರಾ ಡೆತ್ ನೋಟ್ ಪೂರಾ ಓದ್ಲೇನ್ರಿ? ಆಯ್ತು, ಈಗ ಮತ್ತೆ ನೀವು ಕ್ಲಾರಿಫಿಕೇಶನ್ ಇದೆಯಾ? ಯಾಕಿದ್ರ ಮುಚ್ಚಿಡ್ಲಾಕತ್ತೀರಿ? ಯಾವ್ದು ಮುಚ್ಚಿದ್ರೆ? ನೇರವಾಗಿನೇ ಅವರು ಚಂದ್ರಶೇಖರ್ ಹೇಳ್ತಾನೆ. ಅಶೋಕ ಓದ್ದದ್ರಿ, ಪೂರಾ ಓದ್ಲಿಲ್ಲ ಪೂರಾ. ಅಶೋಕ ಪೂರ ಓದಿದ್ದಾರೆ. ಮತ್ತೆ ನೀವು ಅದನ್ನೇ ಅಶೋಕ್ ಅವರು ಪೂರ ಓದಿದ್ದಾರೆ, ನಾನು ಬಿಟ್ಟಿದ್ದೀನಿ. ನೀವು ಓದ್ಲಿಲ್ವೇನ್ರಿ? ಮೌಖಿಕ ಆದೇಶ ಲೆಕ್ಕ ಹಾಕಿದ್ರೆ ನೀವು ಪದ್ಮನಾಭ ಮತ್ತು ಪರಶುರಾಮ ಮಾತಾಡ್ಕೊಂಡಿದ್ದಾನಲ್ಲ, ಅದರಲ್ಲಿ ಕೆಲವು ಓದಿದ್ರಿ, ಕೆಲವು ಕೆಲವು ಓದಿದ್ರಿ, ಕೆಲವು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ಖಾತೆಯನ್ನು ವರ್ಗಾಯಿಸಲು ಅದನ್ನ ಓದಿ ಹೇಳಿದಾರಲ್ಲ. ಡೆತ್ ನೋಟ್ನಲ್ಲಿ ಐತ್ರಿ ಅಧ್ಯಕ್ಷರೇ, ಅಲ್ಲಿಂದ ಕೊನೆಗೆ ಅಧ್ಯಕ್ಷದ್ದು ಐತಿ ನೋಡ್ರಿ. 24/5/2024 ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಯಪಡಿಸಲಾಗಿ ಅವರು ಇನ್ನೂ 2-3 ದಿನ ಬೆಳವಣಿಗೆ ಆಗುವುದನ್ನ ಅನುಸರಿಸಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಅವರು ನಿನ್ನೆ ಹೇಳಿದ ಮೊನ್ನೆ ನಾನು ಯಾಕೆ ಓದ್ತಿಲ್ಲ ಓದ್ತೀನಿ, ಅದು ಇದೆ ನೋಟ್ ಇದೆ ಇಲ್ಲಿ. ಆಯ್ತು, ಅದು ಡೆತ್ ನೋಟ್ ಎಲ್ಲ ಎನ್ಕ್ವೈರಿ ಟೈಮ್ ಅಲ್ಲಿ ಎಲ್ಲ ಡೆತ್ ನೋಟ್ ಅವ್ರ ಗೆದ್ದಲಿಕ್ಕೆ ಆಗುದಿಲ್ಲ. ಡೆತ್ ನೋಟ್ ಎಲ್ಲ ಪೂರ ನಮ್ಗೆ ಗೊತ್ತಿಲ್ಲ, ಇದನ್ನೆಲ್ಲ ಕೈ ಬಿಟ್ಟು ಮಾನ್ಯ ಅಧ್ಯಕ್ಷರೇ ಈ ತರ ಆಗಿದ್ದವರು ಇನ್ವೆಸ್ಟಿಗೇಷನ್ ಏನು ಮಾಹಿತಿ ನನಗೆ ಗೊತ್ತಿದೆ, ಮಾಹಿತಿ ಎಲ್ಲ ಬೇಕಾಗಿತ್ತು ಮಾಹಿತಿ. ಸದಸ್ಯರಾಗಿ ಕೂತ್ಕೊಳ್ಳಿ. ಇಲ್ಲ ಆಗಲ್ಲ, ಐ ಡೋಂಟ್ ಸಾವಿನ ನಾನು ಈಗ ಫಾರ್ ಯುವರ್ ಬೆನಿಫಿಟ್ ಆಫ್ ದಿ ಅಪೋಸಿಷನ್ ಪಾರ್ಟೀಸ್ ಐ ಆಮ್ ಗೋಯಿಂಗ್ ಟು ರೀಡ್ ಔಟ್ ದಿ ಎಂಟೈರ್ ಡೆತ್ ನೋಟ್. ಓಕೆ, ಚಂದ್ರಶೇಖರ್ ಪಿ ಆದ ನಾನು ಈ ದಿನ ನನ್ನ ಸಾವಿಗೆ ಕಾರಣರಾದವರ ಪದ್ಮನಾಭ ಅವರ ಸಂಗಡಿಗರು ಶ್ರೀ ಪರಶುರಾಮ ದುರ್ಗಣ್ಣನವರ ಲೆಕ್ಕಾಧಿಕಾರಿಗಳು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಶ್ರೀಮತಿ ಸುಚಿಸ್ಮಿತಾ ರಾಹುಲ್ ಮುಖ್ಯ ಸಂವ್ಯವಸ್ಥಾಪಕರು, ಬೆಂಗಳೂರು. ಇತ್ತೀಚೆಗೆ ಮಾರ್ಚ್ 24 ಮನೆಯಲ್ಲಿ ಕಡ್ಡಾಯವಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಶಾಖೆ ಬೆಂಗಳೂರು ಬ್ಯಾಂಕ್. ನಾನು ಓದ್ತಾ ಇದ್ದೀನಲ್ರಿ, ಬೇಡ ನಿಮಗೆ ಅದೇ ಓದ್ತಾ ಇದ್ದೀನಿ. ಇವ್ರಿಗೆ ಕೇಳಕ್ಕೆ ಆಸಕ್ತಿ ಅಂತ ಮಾನ್ಯ ಅಧ್ಯಕ್ಷ ಇವ್ರು ಕುಳಿಸ್ತಾ ಇದ್ದಾರೆ. ಕೂತ್ಕೊಳ್ಳಲ್ಲ, ಈಗ ನೀವು ಕೂತ್ಕೋಬೇಕಲ್ಲ. ಸಚಿವರದೇ ಯಾಕೆ ಇವರು ಸುಮ್ಮನೆ ನಿಂತು ಮಾತ್ರ ಆಗುದಿಲ್ಲ. ಇವರಿಗೆ ಸತ್ಯ ಈಗ ಕೂತ್ಕೊಳ್ಳಿ, ಈಗ ತಡ್ಕೊಳಕ್ಕಾಗಲ್ಲ. ಈಗ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ, ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಉತ್ತರ ಕೊಡಿ, ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ. ಎಲ್ಲ ಉತ್ತರ ಬರಲಿ, ಆಯ್ತು, ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸುಮ್ಮನೆ ಕೊಡ್ಲಿಕ್ಕೆ ನೀವು ನಿಮಗೆಲ್ಲ ಎದುರು
ಸರಿಯಾದ ತಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆಲ್ಲ ಅವರನ್ನು. ಡೆತ್ ನೋಟ್ ಫೋನ್ ಕಾನ್ವರ್ಸೇಷನ್ ಎರಡೂ ನೀವು ಕೂತ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಕೂತ್ಕೊಳ್ಳಿಕ್ಕೆ ಮತ್ತೆ ಬಿಟ್ಟು ಬಿಟ್ಟು ಹೋಗ್ತಾರೆ ಸರ್. ಅವ್ರಿಗೆ ಯಾವ್ದು ಬೇಕೋ ಅದು ಹೋಗ್ಬಿಟ್ಟು ಈಗ ಓದ್ತಾರಲ್ಲ ಬೇಕಾದ್ರೆ ನಿಮ್ಗೆ ಅದು ಮತ್ತು ಫೋನ್ ಕಾನ್ವರ್ಸೇಷನ್ ಹೇಳ್ತೀನಿ ಅಂತ ಹೇಳಿದ್ರೆ ಆಯ್ತು ಎರಡು ಕೂತ್ಕೊಳ್ಳಿ ನೀವೆಲ್ಲರೂ ಕೂತ್ಕೊಳ್ಳಿ. ಈಗ ನೋಡಿ ಅನಗತ್ಯವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಉತ್ತರ ಬರಲಿ ಮತ್ತೆ ನೀವು ಹೇಳಿ. ಉತ್ತರ ಬರೋ ಮುಂಚೆ ಏನಾಗ್ತಾ ಇದಕ್ಕೆ ಉತ್ತರ ಬರೋ ಮುಂಚೆ ಮಾತಾಡ್ತೀರಿ ನೀವು. ಉತ್ತರ ಆಯ್ತು, ಈಗ ಉತ್ತರ ಹೇಳಿ. ವಾಲ್ಮೀಕಿ ಅಧ್ಯಕ್ಷ ಎರಡನ್ನೂ ಮುಖ್ಯ ಉತ್ತರ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ಅದು ಹಾಗೆ ಇರ್ತದೆ, ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಿಬಿಐ SIT ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಈಗ ಇಲ್ಲಿ ಉತ್ತರ ಕೇಳಿ ಫಸ್ಟ್ ಏನಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಈ ತರ ಆದ್ರೆ ಉತ್ತರ ಕೊಡಕ್ಕಾಗಲ್ಲ. ಉತ್ತರ ಕೊಡ್ಬೇಕಲ್ಲ, ಈಗ ಉತ್ತರ ಕೇಳಿ ನೀವು. ಫೋನ್ ಕಾನ್ವರ್ಸೇಷನ್ ನೀವು ಉತ್ತರ ಕೇಳಿದ್ರೆ ಅಲ್ಲ ಅಧ್ಯಕ್ಷರೇ, ಅದನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ನೇರವಾಗಿ ಮಾನ್ಯ ಸಚಿವರ ಮೌಖಿಕವಾಗಿ ಅದೆಲ್ಲ ಮೊನ್ನೆ ಹೇಳಿದ್ರಲ್ಲ, ಎಲ್ಲ ಕೇಳಿದಿರಿ ತಾವು. ಅಲ್ಲ ತಾವೆಲ್ಲ ಕೂಡ ಕೇಳಿದಿರಿ, ವರ್ಗಾಯಿಸಲು ಸೂಚಿಸಿದ್ದಾರೆ. ತಾವೆಲ್ಲ ಅಲ್ಲ ಉತ್ತರ ಕೊಡ್ತಾ ಡೆತ್ ನೋಟ್ ಇದೆ ಅಧ್ಯಕ್ಷರೇ, ಅದು ಡೆತ್ ನೋಟ್ ಇದೆ. ಅವರು ನೋಡಕ್ಕೆ ಅಧ್ಯಕ್ಷ ಅಲ್ಲಿ ಯಾರು ಮಾಡ್ತಾರೆ? ಸಚಿವರು ಅಂತ ಬಂದ ನಂತರ ಸಚಿವರ ಮೇಲೆ FIR ಹಾಕೋದಿಲ್ಲ. 220 ಪ್ರಕರಣವನ್ನ ಇದೆ ಪ್ರಕರಣ ಮುಚ್ಚಾಗ್ತಾ ಇದೆ ಅಂತ ಅರ್ಥ. ಅಶೋಕ ಎಲ್ಲ ಓದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಈಗ ಈ ತರ ಎದ್ದಿದ್ದೆ ಅಲ್ಲ, ಈ ತರ ನೀವು ಎದ್ದು ನಿಂತ್ರೆ ಆಗುದಿಲ್ಲ. ಈಗ ಓದ್ತಾ ಇದ್ದಾರಲ್ಲ, ಮತ್ತೆ ನಿಮ್ಗೆ ಬೇಕಾದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ತದ ಸರ್? ಸಚಿವರು ಅಂತ ಇದೆ. ಈಗ ಓದ್ಲಿಕ್ಕೆ ತಾವು ಅವಕಾಶ ಮಾಡಿಕೊಡಿ. ಈಗ ಅದು ಓದ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ನೀವು ಬೊಬ್ಬೆ ಆಗ್ತೀರಿ? ಏನಾಗಿದೆ ನಿಮ್ಗೆಲ್ಲ? ಅಲ್ಲಿ ಕೊಡಿ, ಅಲ್ಲಿ ಕೊಡಿ. ಇಡೀ ಪ್ರಕರಣ ಸರ್ ಅಧ್ಯಕ್ಷ, ಇಡೀ ನೋಡಿ ಈಗ ಕರೆಕ್ಟ್ ಆಗಿ ಓದಿರೋದು ಹ್ಯಾಂಡ್ ರೈಟಿಂಗ್ ನಲ್ಲಿ ಸುಳ್ಳು ಸುಳ್ಳು ಓದಿಕೊಂಡು ಡೆತ್ ನೋಟ್ ಯಾರಿಗೂ ಕೂಡ ಚೇಂಜ್ ಮಾಡಲಿಕ್ಕೆ ಆಗುದಿಲ್ಲ. ಅಧ್ಯಕ್ಷ, ಡೆತ್ ನೋಟ್ ನಲ್ಲಿ ಹೆಸರು ಬರೆದಿದ್ದಾರೆ. FIR ಹಾಕಲಿಕ್ಕೆ ತಯಾರಿಲ್ಲ ಅಂದ್ರೆ ತನಿಖೆ ಹೆಂಗಾಗ್ತಾ ಇದೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ಈಗ ನೋಡಿ, ಹೆಸರು ಈಗ ಡೆತ್ ನೋಟ್ ಮಂತ್ರಿ ಇದ್ದಾರೆ, 34 ಜನ ಇದ್ದಾರೆ. ಯಾರನ್ನ ಒಬ್ಬ ಹೆಸರು ಬರೀರಿ, ಯಾರ್ದಾನ ಬರೀರಿ ಮಂತ್ರಿ ಹೆಸರು. 34 ಜನ ಇದ್ದಾರೆ ಮಂತ್ರಿ, ಮುಖ್ಯಮಂತ್ರಿ ಬಿಟ್ಬಿಟ್ಟು ಇಟ್ಕೊಡಪ್ಪ ಕಾಪಿ. ಹರೀಶ್ ಪೂಜಾ ಅವರೇ, ಆ ಪ್ಲೇ ಕಾರ್ಡ್ ನೋಡಿ. ನಾನೆಲ್ಲ ಪ್ಲೇ ಕಾರ್ಡ್
ಪ್ಲೇ ಕಾರ್ಡ್ ಅನ್ನು ಯೂಸ್ ಮಾಡಬೇಡ ಹೇಳ್ತಾ ಇದ್ದೇನೆ. ಮತ್ತೆ ಈಗ ಸದನವನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ.